ಈ ಬುರುಡೆ ಗ್ಯಾಂಗ್ಗೆ ಕಾನೂನಿನ ಕುಣಿಕೆ ಇನ್ನಷ್ಟು ಬಿಗಿಯಾಗುತ್ತಾ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಇದೀಗ ತನಿಖೆ ಹಲವು ಆಯಾಮಗಳಲ್ಲಿ ಮುಂದುವರಿಯುತ್ತಾ? ಕೇವಲ ಈಗ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾತ್ರ ತನಿಖೆ ನಡೆಸ್ತಾ ಇರೋದಷ್ಟೇ ಅಲ್ಲ, ಹಾಗೇನೆ ಈ ತನಿಖೆ ಇಡಿ ಐಟಿ ಕಡೆಯಿಂದಾನೂ ಮುಂದುವರಿಯುತ್ತಾ ಅನ್ನೋ ಪ್ರಶ್ನೆ ಶುರುವಾಗಿದೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಕೂಡ ಇದರಲ್ಲಿ ಎಂಟ್ರಿ ಆಗೋ ಸಾಧ್ಯತೆಗಳಿದೆಯಾ, ಐಟಿ ಕೂಡ ಇದರಲ್ಲಿ ಎಂಟ್ರಿ ಆಗೋ ಸಾಧ್ಯತೆಗಳಿದೆಯಾ ಅಂತ ಹೇಳಲಾಗ್ತಾ ಇದೆ. ಸೊ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂದರೆ ಅಕ್ರಮ ಹಣದ ವರ್ಗಾವಣೆ ವಿಚಾರ ಕೂಡ ಒಂದು ತನಿಖೆ ಆಯಾಮ ಆಗಬಹುದಾ? ಧರ್ಮಸ್ಥಳ ಕೇಸ್ ತನಿಖೆಗೆ ಹೊಸ ಆಯಾಮ ಸಿಗುತ್ತಾ? ಷಡ್ಯಂತ್ರಿಗಳ ವಿರುದ್ಧ ಇಡಿ ಐಟಿಯಿಂದಲೂ ಕೂಡ ತನಿಖೆ ನಡೆಯುತ್ತಾ? ಮಧ್ಯಂತರ ತನಿಖಾ ವರದಿ ಸಲ್ಲಿಕೆಗೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಬೆಳ್ತಂಗಡಿ ಎಸ್ಐಟಿಗೆ ಹೈಕೋರ್ಟ್ ನೋಟಿಸ್ ಕೂಡ ಜಾರಿ ಮಾಡಿದೆ. ಸಾಕಷ್ಟು ದಿನಗಳಾಯಿತು ಎಸ್ಐಟಿ ತನಿಖೆಯನ್ನು ನಡೆಸ್ತಾ. ಸಾಕಷ್ಟು ವಿಚಾರಗಳಿದ್ದಾವೆ ಇದರಲ್ಲಿ. ಮಾಧ್ಯಮಗಳಲ್ಲೇನೆ, ಪಬ್ಲಿಕಲ್ಲೇನೆ ಸಾಕಷ್ಟು ವಿಚಾರಗಳು ಹೊರಬಂದವು. ಅನೇಕ ವಿಚಾರಗಳು ಮೊದಲೇನಿತ್ತು ಅದಕ್ಕೆ ಸಂಪೂರ್ಣ ತಿರುವು ಮುರುವಾದ ಸ್ಥಿತಿಯಲ್ಲಿರುವಂಥ ಪರಿಸ್ಥಿತಿ. ಹಾಗಾಗಿ ಈಗ ಮಧ್ಯಂತರ ತನಿಖಾ ವರದಿಯನ್ನು ಸಲ್ಲಿಸಬೇಕು ಅಂತ ಹೈಕೋರ್ಟ್ ಎಸ್ಐಟಿಗೆ ಸೂಚನೆಯನ್ನು ಕೊಟ್ಟಿದೆ. ತಿಮರೋಡಿ ಮಠಣ್ಣವರ್ ಸಂಪತ್ತಿನ ತನಿಖೆ ಮಾಡ್ತಾರಾ? ಬುರುಡೆ ಗ್ಯಾಂಗ್ ಸಂಪತ್ತಿನ ತನಿಖೆಗೆ ಇಡಿ ಐಟಿ ಎಂಟ್ರಿ ಕೊಡುತ್ತಾ? ಯಾಕಂತಂದರೆ ಅಲ್ಲಿ ಕೂಡ ಏನೋ ಒಂದಷ್ಟು ಅಕ್ರಮದ ವಾಸನೆ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಬುರುಡೆ ಬಂಡವಾಳದ ತನಿಖೆಗೆ ಹೈಕೋರ್ಟ್ ಈಗ ಆಲ್ರೆಡಿ ಹೈಕೋರ್ಟ್ಗೆ ಅರ್ಜಿ ಹಾಕಲಾಗಿದೆ. ತೇಜಸ್ ಗೌಡ ಸೇರಿದಂತೆ ಹಿಂದೂ ನಾಯಕರು ರಿಟ್ ಸಲ್ಲಿಸಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿ ಅಪಪ್ರಚಾರ ಮಾಡಲಾಗ್ತಾ ಇದೆ. ಹಣ ಕೊಟ್ಟು ಸುಳ್ಳು ಸುದ್ದಿ ಬಿತ್ತರಿಸ್ತಾ ಇರೋ ಆರೋಪ ಕೂಡ ಮಾಡಲಾಗಿದೆ. ಸೌಜನ್ಯ ತಾಯಿ ಸೇರಿ ಹಲವರ ಆಸ್ತಿ ದುಪ್ಪಟ್ಟಾಗಿದೆ ಅನ್ನುವಂಥ ಆರೋಪವನ್ನು ಮಾಡಲಾಗಿದೆ. ಸಮಗ್ರ ತನಿಖೆ ಮಾಡಬೇಕು ಅಂತ ಹೈಕೋರ್ಟ್ಗೆ 7 ಜನರು ಮನವಿ ಮಾಡಿದ್ದಾರೆ. ಎಸ್ಐಟಿ, ಇಡಿ, ಐಟಿ ಸೇರಿದಂತೆ 7 ಪ್ರತಿವಾದಿಗಳಿಗೆ ನೋಟಿಸ್. ತಿಮರೋಡಿ ಮಠಣ್ಣವರ್ ಸಂಪತ್ತಿನ ತನಿಖೆ ಫಿಕ್ಸ್. ಹಾಗಾದರೆ ಉಸ್ಮಾವತಿ ಅವರ ಸಂಪತ್ತು ದುಪ್ಪಟ್ಟಾಗಿದೆ ಅನ್ನುವಂಥ ಒಂದು ಆರೋಪವನ್ನು ಮಾಡಲಾಗಿದೆ. ಹಾಗಾಗಿ ಇದನ್ನೆಲ್ಲ ಸಮಗ್ರವಾಗಿ ತನಿಖೆ ಮಾಡಬೇಕು ಅಂತ ಹೈಕೋರ್ಟ್ಗೆ 7 ಜನ ಮನವಿ ಮಾಡಿದ್ದಾರೆ. ಎಸ್ಐಟಿ, ಇಡಿ, ಐಟಿ ಸೇರಿ 7 ಪ್ರತಿವಾದಿಗಳಿಗೆ ಹೈಕೋರ್ಟ್ ನೋಟಿಸ್ ಕೊಟ್ಟಿದೆ. ನೋಡಿ, ಧರ್ಮಸ್ಥಳದ ವಿರುದ್ಧ ಕತೆ ಕಟ್ಟಿದ್ದಂತಹ ಸುಜಾತ ಭಟ್ ಸುಳ್ಳಿನ ಕೋಟೆ ಛಿದ್ರವಾಗಿದೆ. ಇನ್ನು ಚಿನ್ನಯ್ಯ, ಅಷ್ಟೊಂದು ದೊಡ್ಡ ಸುಳ್ಳಿನ ಬಹುದೊಡ್ಡ ಜಾಲವನ್ನೇ ಹರಡಿದ್ದ ಚಿನ್ನಯ್ಯನ ಕಥೆ ಏನಾಗಿದೆ ನಿಮಗೂ ಗೊತ್ತಿದೆ. ಆತ ಜೈಲು ಪಾಲಾಗಿರುವಂಥ ಸ್ಥಿತಿ ಉಂಟಾಗಿದೆ. ಹೀಗೆಲ್ಲ ಇರುವಾಗ ಒಟ್ಟು ಈ ಬುರುಡೆ ಗ್ಯಾಂಗ್ನ ಬಣ್ಣ ಬಯಲಾಗುವ ಸನ್ನಿವೇಶ ಹತ್ರ ಬಂದಿದೆಯಾ? ಧರ್ಮಸ್ಥಳ ವಿರುದ್ಧ ಬುರುಡೆ ಗ್ಯಾಂಗ್ ಷಡ್ಯಂತ್ರ ಭೇದಿಸಲು ಎಸ್ಐಟಿ, ಇಡಿ, ಐಟಿ ಎಂಟ್ರಿ. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಕೇಸ್ ಮತ್ತೊಂದು ರೋಚಕ ಘಟ್ಟ ತಲುಪಿದೆ. ಷಡ್ಯಂತ್ರಿಗಳ ಮುಖವಾಡ ಕಳಚೋಕೆ ಎಸ್ಐಟಿ ಸೇರಿ ಇದೀಗ ಇಡಿ, ಐಟಿ ಎಂಟ್ರಿ ಕೊಡೋ ಸಮಯ ಬಂದಿದೆ. ಒಂದೇ ಮಾತಲ್ಲಿ ಹೇಳೋದಾದ್ರೆ ಅಸಲಿ ಆಟ ಈಗ ಶುರುವಾಗಿದೆ. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ತನಿಖೆ ಮಾಡಿ, ತನಿಖಾ ವರದಿ ಸಲ್ಲಿಸುವಂತೆ ನೋಟಿಸ್ ಜಾರಿ. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರವನ್ನ ತನಿಖೆ ಮಾಡಲು ಆದೇಶಿಸುವಂತೆ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಕೆಯಾಗಿತ್ತು. ಧರ್ಮಸ್ಥಳ ಭಕ್ತ ಹಿಂದೂ ಹೋರಾಟಗಾರ ತೇಜಸ್ ಗೌಡ, ಉಜಿರೆ ನಿವಾಸಿ ಭಾಸ್ಕರ್ ಬಡೆಕೊಟ್ಟು, ಧರ್ಮಸ್ಥಳ ನಿವಾಸಿ ಸುರೇಂದ್ರ ಪ್ರಭು ಹಾಗೂ ಧನಕೀರ್ತಿ ಅರ್ಜಿ ಸಲ್ಲಿಸಿದ್ರು. ನಿನ್ನೆ ಈ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಈ ದೂರುಗಳ ತನಿಖೆ ನಡೆಸಿ ಅದರ ವರದಿ ಸಲ್ಲಿಸುವಂತೆ ಎಸ್ಐಟಿ, ಇಡಿ, ಐಟಿ ಸೇರಿ 7 ಪ್ರತಿವಾದಿಗಳಿಗೆ ನೋಟಿಸ್ ನೀಡಿದೆ. ಅಷ್ಟಕ್ಕೂ ದೂರುದಾರರು ಯಾರ್ಯಾರ ವಿರುದ್ಧ ತನಿಖೆಗೆ ಮನವಿ ಮಾಡಿದ್ರು ಅಂತಾನೆ ತೋರಿಸ್ತೀವಿ ನೋಡಿ. ಷಡ್ಯಂತ್ರ ಕೇಸ್ 1, ತಿಮರೋಡಿ ಆದಾಯ ಮೂಲ ಪತ್ತೆ ಮಾಡಿ. ಸೌಜನ್ಯ ಹೆಸರಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಹೋರಾಟ ಮಾಡುತ್ತಿದ್ದಾರೆ. ಆ ಹೋರಾಟಕ್ಕೆ ವಕೀಲರಿಗೆ ಲಕ್ಷಾಂತರ ರೂಪಾಯಿ ಖರ್ಚಾಗಿದೆ ಅಂತ ಅವರೇ ಹೇಳಿದ್ದಾರೆ. ಈ ಹಣದ ಮೂಲವನ್ನ ತನಿಖೆ ಮಾಡಿ ಅಂತ ತೇಜಸ್ ಗೌಡ ಎಸ್ಐಟಿಗೆ ಮನವಿ ಮಾಡಿದ್ರು. ಷಡ್ಯಂತ್ರ ಕೇಸ್ 2, ಸೌಜನ್ಯ ತಾಯಿ ಆದಾಯ ಮೂಲ ತನಿಖೆ ಮಾಡಿ.
ಸೌಜನ್ಯ ಸಾವಿಗೆ ನ್ಯಾಯಕ್ಕಾಗಿ ಆಕೆ ತಾಯಿ ಕುಸುಮಾವತಿ ಹೋರಾಡುತ್ತಿದ್ದಾರೆ. ಈ ಹೋರಾಟದ ಸಮಯದಲ್ಲಿ ಕೋಟಿಗಟ್ಟಲೆ ಬೆಲೆ ಬಾಳುವ ಆಸ್ತಿಯನ್ನ ಖರೀದಿಸಿದ್ದಾರೆ. ಇದಕ್ಕೆಲ್ಲ ಹಣ ಎಲ್ಲಿಂದ ಬಂತು ಎಂಬುದರ ಬಗ್ಗೆ ಸಮಗ್ರ ತನಿಖೆ ಮಾಡಬೇಕು ಅಂತ ತೇಜಸ್ ಗೌಡ ಎಸ್ಐಟಿಗೆ ಮನವಿ ಮಾಡಿದ್ರು. ಷಡ್ಯಂತ್ರ ಕೇಸ್ 3 ಕುಡ್ಲಾ ರ್ಯಾಂಪೇಜ್ ವಿರುದ್ಧ ತನಿಖೆ ಮಾಡಿ. ಮತ್ತೊಬ್ಬ ಅರ್ಜಿದಾರ ಧನಕೀರ್ತಿ ಯೂಟ್ಯೂಬರ್ ಕುಡ್ಲಾ ರ್ಯಾಂಪೇಜ್ ವಿರುದ್ಧ ದೂರು ನೀಡಿದ್ರು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ನಿರಂತರವಾಗಿ ಷಡ್ಯಂತ್ರದ ವರದಿಗಳನ್ನ ಪ್ರಸಾರ ಮಾಡುತ್ತಿದ್ದು, ಇದರ ಮೂಲವನ್ನ ತನಿಖೆ ಮಾಡಬೇಕು ಅಂತ ಮನವಿ ಮಾಡಿದ್ರು. ಷಡ್ಯಂತ್ರ ಕೇಸ್ 4 ಷಡ್ಯಂತ್ರ ವರದಿ ಮೂಲವನ್ನ ಪತ್ತೆ ಹಚ್ಚಿ. ಕುಡ್ಲಾ ರ್ಯಾಂಪೇಜ್ ಯೂಟ್ಯೂಬರ್ ಎಸ್ಐಟಿ ತನಿಖೆ ಸಮಯದಲ್ಲಿ ದಿನನಿತ್ಯ ವರದಿ ಮಾಡ್ತಿದ್ರು. ತನ್ನದೇ ತನಿಖಾ ವರದಿಯನ್ನ ಎಸ್ಐಟಿಯ ತನಿಖಾ ವರದಿ ಎಂಬ ರೀತಿಯಲ್ಲಿ ಬಿಂಬಿಸಿ ಪ್ರಸಾರ ಮಾಡ್ತಿದ್ರು. ಈ ರೀತಿ ಪ್ರಸಾರ ಮಾಡಲು ಅವರ ಸುದ್ದಿಯ ಮೂಲ ಯಾವುದು, ಎಸ್ಐಟಿಯ ಯಾವ ಮೂಲದಿಂದ ಈ ಮಾಹಿತಿಗಳನ್ನ ಪಡೆಯಲು ಸಾಧ್ಯವಾಯಿತು ಅಂತ ತಿಳಿಸುವಂತೆ ಎಸ್ಐಟಿಗೆ ಅರ್ಜಿದಾರರು ಮನವಿ ಮಾಡಿದ್ರು. ಷಡ್ಯಂತ್ರ ಕೇಸ್ 5 ಸೌಜನ್ಯ ಮಾವ ವಿಠ್ಠಲಗೌಡನನ್ನ ತನಿಖೆ ಮಾಡಿ. ಸೌಜನ್ಯ ಮಾವ ವಿಠ್ಠಲಗೌಡ ಹಿಂದೆ ಹೋಟೆಲ್ ನಡೆಸ್ತಾ ಇರುವಾಗ ಜೊತೆಯಲ್ಲಿ ಕೆಲಸ ಮಾಡೋ ಕಾರ್ಮಿಕನನ್ನ ಕೊಲೆ ಮಾಡಿದ್ದಾನೆ. ಇದರ ಬಗ್ಗೆ ಎಸ್ಐಟಿಯು ಕೂಲಂಕುಷವಾಗಿ ತನಿಖೆ ಮಾಡಬೇಕು ಅಂತ ದೂರುದಾರರೊಬ್ಬರು ಮನವಿ ಮಾಡಿದ್ರು. ಈ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ಅರ್ಜಿದಾರರು ಹೈಕೋರ್ಟ್ ಮೊರೆ ಹೋಗಿದ್ರು. ಇದನ್ನ ಸ್ವೀಕರಿಸಿದ ನ್ಯಾಯಾಲಯ 7 ಪ್ರತಿವಾದಿಗಳಿಗೆ ನೋಟಿಸ್ ಜಾರಿ ಮಾಡಿ ತಕ್ಷಣವೇ ವರದಿ ಸಲ್ಲಿಸುವಂತೆ ಸೂಚಿಸಿದೆ. ತನಿಖಾ ವರದಿ ಮೇಲೆ ಎಲ್ಲರ ಗಮನ ನೆಟ್ಟಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಹಿಂದೂ ಮುಖಂಡ ತೇಜಸ್ ಗೌಡ ಲೈವ್ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ತೇಜಸ್ ಗೌಡ ಅವರೇ. ತೇಜಸ್ ಗೌಡ ಅವರೇ, ನನ್ನ ಕೇಳಿಸ್ತಾ ಇದೆಯಾ? ಓಕೆ, ಆಲ್ ರೈಟ್. ನೀವು ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿದ ರಿಟ್ ಅರ್ಜಿಯಲ್ಲಿ ಏನೆಲ್ಲ ಇದೆ, ಏನೆಲ್ಲ ಹೇಳಿದ್ದೀರಿ? ಮೊದಲನೇದಾಗಿ ಡೇ 1 ತುಂಬ ಸ್ಪಷ್ಟವಾಗಿ ಹೋರಾಟ ಮಾಡಿಕೊಂಡು ವಿಚಾರವಾಗಿ ಹೇಳ್ತಾ ಬಂದಿದ್ದೀರಿ, ಇದು ಫಂಡಿಂಗ್ ತನಿಖೆ ಆಗಬೇಕು. ಇವ್ರು ಏನೇ ಹೋರಾಟ ಮಾಡಿದ್ರು ಸಹ ಇವರ ಮೂಲ ಫಂಡಿಂಗ್, ಇವ್ರಿಗೆ ಯಾರು ಸಪೋರ್ಟ್ ಮಾಡ್ತಿದ್ದಾರೆ. ಸೌಜನ್ಯ ಅವರ ಮಾವ ವಿಠಲ್ ಗೌಡ ತುಂಬ ಸ್ಪಷ್ಟವಾಗಿ ಹೇಳ್ತಾನೆ, ಒಂದು ಸ್ಟಿಂಗ್ ಆಪರೇಷನಲ್ಲಿ ಕೋಟ್ಯಾಂತರ ರೂಪಾಯಿ ನಾವು ಖರ್ಚು ಮಾಡಿದ್ದೀರಿ ಅಂತ. ಇನ್ನೊಂದು ಕಡೆ ಇವರ ಹೋರಾಟ ಸಮಾರಂಭಗಳು ಮತ್ತೆ ಜನಾಗ್ರಹ ಸಭೆಗಳು, ಇವ್ರ ಜೊತೆ ಹೋಗುವಂಥ ಬೈಕ್ ರ್ಯಾಲಿ, ಕಾನ್ವೆ, ಬೌನ್ಸರ್ಸ್ಗಳು, ದೊಡ್ಡ ಮಟ್ಟದ ಹೋರಾಟ. ಇದಕ್ಕೆ ಹಣಕಾಸಿನ ನೆರವಾದ್ರೂ ಇರಬೇಕಲ್ಲ, ಯಾರು ಕೊಡ್ತಿದ್ದಾರೆ, ಅವರ ಮೂಲ ಉದ್ದೇಶ ಏನು? 13 ವರ್ಷದಿಂದ ಈ ಹೋರಾಟ ಜೀವಂತವಾಗಿ ಇಡಬೇಕು ಅಂತ ಅದು ಸಾಮಾನ್ಯದ ಕೆಲಸ ಅಂತೂ ಅಲ್ಲ. ಹಾಗಾಗಿ ನಾನು ಆಗಸ್ಟ್ 18ನೇ ತಾರೀಕು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗೆ ನಾನು ದೂರನ್ನ ಕೊಡ್ತೀನಿ. ಸೆಪ್ಟೆಂಬರ್ 5ನೇ ತಾರೀಕು ಖುದ್ದಾಗಿ ನಾನೇ ಬೆಳ್ತಂಗಡಿಯ SIT ಕಚೇರಿಗೆ ಹಾಜರಾಗಿ ಅಲ್ಲೂ ಸಹ ನಾನು ದೂರು ಕೊಡ್ತೀನಿ. ದೂರು ಕೊಟ್ಟ ತಕ್ಷಣ ನಂಗೆ ಹಿಂಬಾರ ಕೊಡ್ತಾರೆ. ನಾನು ಅದನ್ನ ಹಿಂಬಾರ ಇಟ್ಕೊಂಡು ನಾನು ರಿಟ್ ಹಾಕ್ತೀನಿ ಹೈಕೋರ್ಟ್ಗೆ, ತನಿಖೆ ಮಾಡಬೇಕು, ಆದೇಶ ಕೊಡಿ ಅಂತ. ಓಕೆ, ಸೊ ಇದರಲ್ಲಿ ಹಣಕಾಸಿನ ಮೂಲವನ್ನ ತನಿಖೆ ಮಾಡಬೇಕು ಅಂತ ಸಾಮಾನ್ಯ ಇದಲ್ಲ ಅಂತ ಯಾವುದೇ ಒಬ್ಬ ದೂರುದಾರರಿಗೆ ತೇಜಸ್ ಗೌಡ ಅವರೇ ಸುಮ್ಮನೆ ಯಾರು ಹೈಕೋರ್ಟ್ ಮೆಟ್ಲು ಹತ್ತೋದಿಲ್ಲ. ಖಂಡಿತವಾಗ್ಲೂ ನಿಮ್ಮ ಹತ್ರ ಒಂದಿಷ್ಟು ಮಾಹಿತಿ ಇರುತ್ತೆ. ಸುಮ್ಮನೆ 10 ವರ್ಷ ಆಯಿತು ಅಥವಾ ಹೋರಾಟ ನಡೆಸ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಅಥವಾ ವಿರೋಧ ಮಾಡಬೇಕು ಅನ್ನೋ ಕಾರಣಕ್ಕೆ ಅಷ್ಟೇ ಯಾರು ವಿರೋಧ ಮಾಡೋದಿಲ್ಲ. ಎಸ್ಪೆಷಲಿ ಹೈಕೋರ್ಟ್ ಮೆಟ್ಲು ಹತ್ತುವಾಗ ನಿಮ್ಮ ಹತ್ರ ಅದಕ್ಕೆ ಪೂರಕವಾಗಿ ಒಂದಷ್ಟು ಖಂಡಿತವಾಗ್ಲೂ ಸಾಕ್ಷಿಗಳು ಅಥವಾ ಸನ್ನಿವೇಶಗಳು, ಕಾಂಟೆಕ್ಸ್ಚುಯಲ್ ಇದು ಎವಿಡೆನ್ಸಸ್ ಇದ್ದೇ ಇರುತ್ತೆ. ಸೊ ಆ ಥರ ಏನಿದೆ, ಲೈಕ್ ನೀವು ಈ ಥರ ಕ್ಲೈಮ್ ಮಾಡೋದಕ್ಕೆ ನಿಮ್ಮ ಹತ್ರ ಪ್ರಬಲವಾದಂಥ ಒಂದು ಸಾಕ್ಷಿಗಳು ಏನಿದೆ ಅಂತ ಅಥವಾ ಇದೆಯಾ? ಎಕ್ಸಾಕ್ಟ್ಲಿ ಶ್ರೀಲಕ್ಷ್ಮಿ ಅವರೇ, ಒಂದು ನೀವು ಗಮನಿಸ್ತಾ ಬನ್ನಿ, ಯಾವಾಗ ಧರ್ಮಸ್ಥಳದ ಮೇಲೆ ಅಪಪ್ರಚಾರ ಆಗ್ತಾ ಹೋಗುತ್ತೆ ಅಷ್ಟು ಜನ ಯೂಟ್ಯೂಬ್ ಕ್ರಿಯೇಟರ್ಸ್, ಕಂಟೆಂಟ್ ಕ್ರಿಯೇಟರ್ಸ್ ಅವರು ಒಂದೇ ರೀತಿಯ ಸುದ್ದಿ ಪ್ರಸಾರ ಮಾಡ್ತಾರೆ. ಆ ಕಂಟೆಂಟ್ ಕ್ರಿಯೇಟರ್ಸ್ಗೆ ಮತ್ತೆ ಯೂಟ್ಯೂಬ್ ಚಾನೆಲ್ ಹಣ ಸಂದಾಯ ಮಾಡಿದ್ಯಾರು? ಎಷ್ಟೋ ಜನ ಯೂಟ್ಯೂಬ್ ಚಾನೆಲ್ಸ್ ಯಾರು ಇದ್ದಾರೆ, ಯೂಟ್ಯೂಬರ್ಸ್, ಅವರೇ ಸ್ವತಃ ಹೇಳ್ತಾರೆ ನಾವು ಕೆಲವೊಂದು ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ರಿ, ನಮ್ಗೆ ಇದರಿಂದ ಆದಾಯ ಬೇಕಾಗುತ್ತೆ ಅಂತ. ಏಕಾಏಕಿ ನಮ್ಗೆ ಇದರಿಂದ ಆದಾಯ ಬೇಡ, ನಾನು ಮಾನಿಟೈಸೇಷನ್ ಆಫ್ ಮಾಡ್ಕೋತೀನಿ ಅಂತ ಹೇಳಕ್ ಹೇಗೆ ಸಾಧ್ಯ? ಅವ್ರ ಹಣದ ಆಸೆ, ಹಣದ ಮೂಲ ಇಲ್ದೇನೆ ಅವ್ರು ಮಾಡಕ್ ಸಾಧ್ಯನಾ? ಮೊದಲನೇದು. ಎರಡನೇದು,
ಭವ್ಯ ಬಂಗ್ಲೆ ನಿರ್ಮಾಣ ಮಾಡಿಕೊಂಡು ಐಷಾರಾಮಿ ಕಾರ್ಗಳು ತಗೊಂಡು ಅವರ ಕೆಲಸ ಏನು? ಬರೀ ಅತ್ಯಾಚಾರಕ್ಕೊಳಗಾಗಿರುವಂತ ಒಂದು ಹೆಣ್ಣುಮಗುನ ಮುಂದೆ ಇಟ್ಕೊಂಡು ಆ ಹೆಸರು ಮುಂದೆ ಇಟ್ಕೊಂಡು ಬರೀ ಹೋರಾಟ ಮಾಡ್ತಾ ಇದೀವಿ ನಾವು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ವಿಧಾನಸೌಧಕ್ಕೆ ಬಾಂಬ್ ಇಕ್ಕಿ ಇಲಾಖೆಯಿಂದ ವಜಾ ಆಗಿರುವಂತ ಗಿರೀಶ್ ಮಟ್ಟನ್ ಅವರು ಸ್ವತಃ ಅವರೇ ಹೇಳ್ತಾರೆ, ಕಾಶ್ಮೀರಲ್ಲಿ ನಂದು ಪ್ರಾಪರ್ಟಿ ಇದೆ, ಬೆಂಗಳೂರಲ್ಲಿ ಪ್ರಾಪರ್ಟಿ ಇದೆ, ವಜಾ ಆಗಿರೋ ಅಂತ ವ್ಯಕ್ತಿ. ಇದೆಲ್ಲ ಹೇಗ್ ಸಾಧ್ಯ? ಹೇಗ್ ಬರೋದಿಕ್ ಸಾಧ್ಯ? ಮತ್ತೆ ಯಾವ ಜಯಂತ್ ಟಿ ಸ್ಕೂಲ್ ಫೀಸ್ ಕಟ್ಟೋದಕ್ಕೆ ನಮ್ಗೆ ಕಷ್ಟ ಇದೆ ಅಂತ ಹೇಳುವಂತ ವ್ಯಕ್ತಿ 4 ಸತಿ ಡೆಲ್ಲಿಗೆ ಪ್ರಯಾಣ ಮಾಡ್ತಾರೆ ವಿಮಾನದಲ್ಲಿ. ರೈಟ್. ಮತ್ತೆ ಇವ್ರ ಪರ ವಕಾಲತ್ ಹಾಕಿರುವಂತ ಅಡ್ವೊಕೇಟ್ಸ್ ಅವರ ಫೀಸ್ಗಳು ಗಮನಿಸಬೇಕಾಗುತ್ತೆ ನಾವು. ಆಲ್ ರೈಟ್. ಧನ್ಯವಾದಗಳು ತೇಜಸ್ ಗೌಡ ಅವರೇ, ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದಕ್ಕೆ. ಬುರುಡೆ ಗ್ಯಾಂಗ್ ಕ್ಯಾಪ್ಟನ್ ನಿರೀಕ್ಷಣಾ ಜಾಮೀನಿನ ಕನಸು ಭಗ್ನವಾಗಿದೆ. ಇದೀಗ ತಿಮರೋಡಿ ಬಂಧನಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಖಾಕಿ ಕೆಡ್ಡ ತೋಡ್ಕೊಂಡು ಕುಳಿತಿದೆ. ಅಕ್ರಮವಾಗಿ ಶಸ್ತ್ರಾಸ್ತ್ರ ಕೂಡಿಟ್ಟ ಕೇಸ್, ತಿಮರೋಡಿ ನಿರೀಕ್ಷಣಾ ಜಾಮೀನು ರಿಜೆಕ್ಟ್. ಅಕ್ರಮ ಶಸ್ತ್ರಾಸ್ತ್ರ ಕೂಡಿಟ್ಟ ಕೇಸ್ನಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಗೆ ಬಿಗ್ ಶಾಕ್ ಎದುರಾಗಿದೆ. ತಿಮರೋಡಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಮಾಡಿ ದಕ್ಷಿಣ ಕನ್ನಡ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯದಲ್ಲಿ ಆದೇಶಿಸಿದೆ. ಸೆಪ್ಟೆಂಬರ್ 16ರಂದು ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯನ್ನ ಪೊಲೀಸರು ಜಾಲಾಡಿದ್ರು. ಖಾಕಿ ಶೋಧ ವೇಳೆ ತಿಮರೋಡಿ ಮನೆಯಲ್ಲಿ ತಲವಾರು, ಏರ್ ಗನ್ ಪತ್ತೆಯಾಗಿತ್ತು. ಪ್ರಕರಣ ದಾಖಲಿಸಿಕೊಂಡಿದ್ದಂತಹ ಬೆಳ್ತಂಗಡಿ ಪೊಲೀಸರು ವಿಚಾರಣೆಗೆ ಹಾಜರಾಗಲು ನೋಟಿಸ್ ನೀಡಿದ್ರು. ಒಂದಲ್ಲ ಎರಡಲ್ಲ ಸತತ 3 ನೋಟಿಸ್ ಜಾರಿ ಮಾಡಿದ್ದಾರೆ. ಆದರೆ ವಿಚಾರಣೆಗೆ ಹಾಜರಾದ್ರೆ ಬಂಧನವಾಗುವ ಭಯದಲ್ಲಿ ತಿಮರೋಡಿ ನಾಪತ್ತೆಯಾಗಿದ್ರು. 20 ದಿನಗಳಿಂದ ನಾಪತ್ತೆಯಾಗಿರುವಂತಹ ಮಹೇಶ್ ಶೆಟ್ಟಿ ಯಾವುದೇ ನೋಟಿಸ್ಗೂ ಕೂಡ ಉತ್ತರಿಸಿರಲಿಲ್ಲ. ಬದಲಾಗಿ ಅಜ್ಞಾತ ಸ್ಥಳದಿಂದಲೇ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಇನ್ನು ನಿನ್ನೆ ಇದರ ವಿಚಾರಣೆ ಮಾಡಿದಂತಹ ದಕ್ಷಿಣ ಕನ್ನಡ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಮೇಲೆ ಬರೋಬ್ಬರಿ 32 ಕೇಸ್ಗಳಿವೆ. ಅಷ್ಟೇ ಅಲ್ಲ, ತಿಮರೋಡಿಯನ್ನ ಗಡೀಪಾರಿಗೆ ಆದೇಶ ಮಾಡಲಾಗಿದೆ. ಇದೀಗ ಅಕ್ರಮ ಶಸ್ತ್ರಾಸ್ತ್ರ ಕೂಡಿಟ್ಟ ಕೇಸ್ನಲ್ಲಿ ತಿಮರೋಡಿ ನಿರೀಕ್ಷಣಾ ಜಾಮೀನು ಕೂಡ ವಜಾ ಆಗಿದೆ. ಹೀಗಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಬಂಧನವಾಗುವ ಸಮಯ ಹತ್ತಿರ ಬಂದಿದೆ. ಅಜ್ಞಾತ ಸ್ಥಳದಲ್ಲಿರುವಂತಹ ತಿಮರೋಡಿಗೆ ಡವಡವ ಶುರುವಾಗಿದೆ. ಯಾವುದೇ ಕ್ಷಣದಲ್ಲಾದರೂ ಮಹೇಶ್ ಶೆಟ್ಟಿ ತಿಮರೋಡಿ ಬಂಧನ ಫಿಕ್ಸ್ ಫಿಕ್ಸ್ ಫಿಕ್ಸ್. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಮಹೇಶ್ ಶೆಟ್ಟಿ ತಿಮರೋಡಿ ಅವರ ವಿಚಾರದಲ್ಲಿ ಏನಾಗಬಹುದು? ಆಲ್ರೆಡಿ ಬೇಲ್ ಅರ್ಜಿ ಕೂಡ ರಿಜೆಕ್ಟ್ ಆಗಿದೆ. ಸೊ ಮುಂದೆ ಏನಾಗಬಹುದು ಅಂತ? ಶ್ರೀಲಕ್ಷ್ಮಿ, ನೋಡಿ, ಈಗ ನಿನ್ನೆವರೆಗೂ ಕೂಡ ಬಹಳ ಕುತೂಹಲ ಇದ್ದಿದ್ದು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ವಿರುದ್ಧ ಏನು ಆರ್ಮ್ಸ್ ಆಕ್ಟ್ನ ಅಡಿಯಲ್ಲಿ FIR ದಾಖಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ನಿರೀಕ್ಷಣಾ ಜಾಮೀನು ಅರ್ಜಿ ತೀರ್ಪು ಯಾವ ರೀತಿಯಾಗಿ ಹೊರ ಬೀಳುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇತ್ತು. ಇದೇ ನಿನ್ನೆ ಸಂಜೆ 5:30 ಸುಮಾರಿಗೆ ಕೋರ್ಟ್ನಿಂದ ತೀರ್ಪು ಹೊರಬಿದ್ದಿದೆ. ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿ ಕೋರ್ಟ್ ಆದೇಶವನ್ನ ಕೊಟ್ಟಿರೋದು. ಅಂದ್ರೆ ಈಗ ಬಂಧನದ ಭೀತಿಯನ್ನ ಎದುರಿಸ್ತಾ ಇರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಕಳೆದ 16ನೇ ತಾರೀಕಿನಿಂದಲೂ ಕೂಡ ಇವತ್ತಿನವರೆಗೂ ಕೂಡ ನಾಪತ್ತೆಯಾಗಿದ್ದಾರೆ. ಎಲ್ಲಿದ್ದಾರೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ, ತಲೆ ಮರೆಸ್ಕೊಂಡಿದ್ದಾರೆ. ನೋಡಿ, 16ನೇ ತಾರೀಕು ಅಂದ್ರೆ ಕಳೆದ ತಿಂಗಳು 16ನೇ ತಾರೀಕು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗುತ್ತೆ. ಅದು SIT ಅಧಿಕಾರಿಗಳು ಕೊಟ್ಟಂತ ದೂರಿನ ಆಧಾರದಲ್ಲಿ FIR ದಾಖಲು ಮಾಡಿಕೊಳ್ಳಲಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ 2 ಸೆಕ್ಷನ್ಗಳನ್ನು ಹಾಕಿ ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಅಂದ್ರೆ ಒಂದು ನಾನ್ ಬೆಲಬಲ್ ಅಫೆನ್ಸ್ ಅಂತ ಒಂದು ಸೆಕ್ಷನ್ ಅನ್ನು ಕೂಡ ಹಾಕಿರುವಂತಹ ಹಿನ್ನೆಲೆಯಲ್ಲಿ ಅದು 10 ವರ್ಷ ಶಿಕ್ಷೆ ಆಗುವಂತಹ ಸೆಕ್ಷನ್ ಹಾಕಿರುವಂತಹ ಹಿನ್ನೆಲೆಯಲ್ಲಿ ಯಾವುದೇ ಕ್ಷಣದಲ್ಲೂ ಕೂಡ ಬಂಧನ ಆಗಬಹುದು ಅನ್ನುವ ಚರ್ಚೆಗಳಾಗ್ತಾ ಇತ್ತು. ಅದೇ ರೀತಿಯಲ್ಲಿ ಬೆಳ್ತಂಗಡಿ ಪೊಲೀಸರು ಕೂಡ ಒಂದಷ್ಟು ಕಾರ್ಯಪ್ರವೃತ್ತರಾಗಿದ್ದರು. ಅಂದ್ರೆ 16ನೇ ತಾರೀಕು ಕಣ್ಮರೆ ಆದಂತಹ ಒಂದು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಇವತ್ತಿನವರೆಗೂ ಕೂಡ ಎಲ್ಲಿದ್ದಾರೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಹಾಗಾಗಿ ಪೊಲೀಸರು ಕೂಡ 3 ಬಾರಿ ನೋಟಿಸ್ ಅನ್ನು ಕೊಟ್ಟರು ಕೂಡ ಅದಕ್ಕೂ ಕೂಡ ಉತ್ತರಗಳು ಸಿಕ್ಕಿಲ್ಲ, ಪ್ರತಿಕ್ರಿಯೆ ಲಭ್ಯವಾಗಿಲ್ಲ. ಈಗ ನಿನ್ನೆ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಬೆಳ್ತಂಗಡಿ ಪೊಲೀಸರು ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಹುಡುಕಾಟವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈ ಹಿಂದೆ ಕೂಡ ಹುಡುಕಾಟವನ್ನ ಮಾಡ್ತಾ ಇದ್ರು, ಈಗಲೂ ಕೂಡ ಒಂದು ಹುಡುಕಾಟವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋದು ಈಗ ಸಿಗ್ತಾ ಇರುವಂತಹ ಮಾಹಿತಿ. ಜೊತೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಪಕ್ಕದ ಬೇರೆ ರಾಜ್ಯಗಳಲ್ಲಿ ತಲೆಮರೆಸಿಕೊಂಡಿರಬಹುದು ಅನ್ನುವ ಮಾಹಿತಿಗಳು ಕೂಡ ಇದ್ದಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಅದರ ಬಗ್ಗೆ ಕೂಡ ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ. ಜೊತೆಗೆ
ಅವರ ಕುಟುಂಬಸ್ಥರನ್ನ ಕೂಡ ಒಂದಷ್ಟು ವಿಚಾರಣೆಗಳು ಪಡಿಸುವ ಕೆಲಸವನ್ನ ಕೂಡ ಮಾಡಿದ್ದಾರೆ. ನೋಡಿ, ಇಲ್ಲಿಯವರೆಗೂ ಕೂಡ ಸುಮಾರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ತುಂಬ ಅತ್ಯಾಪ್ತರಾಗಿದ್ದಂಥ 7 ಜನರೇನಿದ್ರು ಅವರ ಮನೆಗೂ ಕೂಡ ಹೋಗಿ ಅಲ್ಲೂ ಕೂಡ ಹುಡುಕಾಟವನ್ನು ನಡೆಸುವಂಥ ಕೆಲಸವನ್ನ ಬೆಳ್ತಂಗಡಿ ಪೊಲೀಸರು ಮಾಡಿದ್ದಾರೆ. ಇವತ್ತಿಂದ ಮತ್ತಷ್ಟು ಹೆಚ್ಚಿನ ಕಾರ್ಯಪ್ರವೃತ್ತರಾಗಿ ಮತ್ತೊಮ್ಮೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯ ಬಗ್ಗೆ ಹುಡುಕಾಟವನ್ನ ನಡೆಸುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಶ್ರೀಲಕ್ಷ್ಮಿ, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ನಾಗೇಂದ್ರ ಬಾಬು. ಇನ್ನು ಈ